ಎಲ್ರಿಗೂ ನಮ್ಮ 3ನೇ ದಿವಸಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಜರ್ನಿ ಶುರು ಆಗ್ತಿರೋದು ವಾಲ್ಪಾರೆಯಿಂದ ಕೂನೂರು ಅಂತ, ಊಟಿ ಹತ್ರ. ನಾವು ಮತ್ತೆ ನೆನ್ನೆ ಬಂದಿರೋ ರೂಟಲ್ಲೇ ವಾಲ್ಪಾರೆ 40 ಹೇರ್ಪಿನ್ ಬೆಂಡ್ ಕರ್ವ್ಗಳ ಮುಖಾಂತರ ಮತ್ತೆ ವಾಪಸ್ ಹೊರಟಿದ್ದೀವಿ. ಬನ್ನಿ ಇವತ್ತಿನ 3ನೇ ದಿವಸದ ಜರ್ನಿಯನ್ನು ಯಾವ ಥರ ಇರುತ್ತೆ, ಯಾವ ಥರ ಚಾಲೆಂಜ್ಗಳು ಬಂತು, ನಮ್ಮ ಪ್ರಯಾಣ ಹೇಗಿತ್ತು, ಬನ್ನಿ ಎಲ್ಲ ನೋಡೋಣ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. 3ನೇ ದಿನಕ್ಕೆ ಸ್ವಾಗತ. ನಾವಿರೋದು ಇವಾಗ ಶೋಲಿಯಾರ್ ಡ್ಯಾಮ್ ಎಕ್ಸಾಕ್ಟ್ ಎದುರಿಗೆ ಇದ್ದೀವಿ. ನಿನ್ನೆ ರಾತ್ರಿ ನಾವು ಹಾಲ್ಟ್ ಮಾಡಿದ್ದು ಈ ಶೋಲಿಯಾರ್ ಡ್ಯಾಮ್ ಹತ್ರ, ಅಲ್ಲೊಂದು ಪ್ಯಾರಡೈಸ್ ವ್ಯೂ ಅಂತ, ಅಲ್ಲಿ ಹಾಲ್ಟ್ ಮಾಡಿದ್ವಿ. ನಿನ್ನೆ ರೈಡು ಒಟ್ಟಾರೆ ಸಮರಿ ಹೇಳಬೇಕು ಅಂದರೆ ಅರೌಂಡ್ 100 ಕಿಲೋಮೀಟರ್ಸ್ ಮಾತ್ರ ಓಡಾಡಿದ್ವಿ, ಪೊಲ್ಲಾಚಿಯಿಂದ ವಾಲ್ಪಾರೆ. ಪೊಲ್ಲಾಚಿಯಿಂದ ವಾಲ್ಪಾರೆ ಒಂದು ಅರೌಂಡ್ 65-70-80 ಇರಬೇಕು. ಆದಮೇಲೆ ಲೋಕಲಲ್ಲಿ ನಾವೊಂದು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನಮ್ಮ ಈ ಉಳ್ಕೊಂಡಿರೋ ಲಾಡ್ಜ್ ಹುಡುಗ ಒಂದು ದಾರಿ ತೋರಿಸಿದ್ದ, ಸೊ ಅದರಿಂದ ನಾವು ಓಡಾಡ್ಕೊಂಬಂದ್ವಿ. ಒಂಥರ ಲೋನ್ಲಿ ರೋಡ್ಸು, ಫುಲ್ಲು ಟೀ ಎಸ್ಟೇಟ್ ಮಧ್ಯೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಮ್ಮ ಪ್ರಯಾಣ ಇವತ್ತು ಹೊರಡ್ತಾ ಇರೋದು ಊಟಿಗೆ. ಊಟಿ ಇಲ್ಲಿಂದ ಅರೌಂಡ್ 200 ಕಿಲೋಮೀಟ್ರ್ ತೋರಿಸ್ತಾ ಇದೆ. ದಾರಿಯಲ್ಲಿ ಸದ್ಗುರು ಆಶ್ರಮ ಏನಾದರೂ ಟೈಮ್ ಸಿಕ್ಕರೆ ನೋಡೋಣ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಮೊದಲು ನಮ್ಮದು ಒರಿಜಿನಲ್ ಪ್ಲ್ಯಾನ್ ಇದ್ದಿದ್ದು ತಿರಾಪಲ್ಲಿ ಡ್ಯಾಮ್ ನೋಡಿಕೊಂಡು ಅಲ್ಲಿಂದ ಪಲಕ್ಕಾಡ್ ಹಂಗೆ ಊಟಿ ಹೋಗೋಣ ಅಂತಿತ್ತು. ಬಟ್ ಏನಂದರೆ ಅಲ್ಲಿ ನೀರಿಲ್ವಂತೆ, ಏನೋ ವರ್ತಿಲ್ಲ, ಸುಮ್ಮನೆ ಹೋಗೋದು ಬೇಡ ಅಂತ ಇವನು ಹೇಳ್ದ, ಲೋಕಲ್ ಹುಡುಗ. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಇಲ್ಲಿಂದ ನಾವು ಪೊಲ್ಲಾಚಿ ಹೋಗ್ತೀವಿ, ಮತ್ತು ಅದೇ ಹೇರ್ಪಿನ್ ಬೆಂಡ್ ಕರ್ವ್ 40 ಅದು ಇಳ್ಕೊಂಡು ಪೊಲ್ಲಾಚಿಗೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಇವತ್ತು ಒಟ್ಟಾರೆ ಇವತ್ತು ನಮ್ಮದು ಡೆಸ್ಟಿನೇಷನ್ ಬಂದ್ಬಿಟ್ಟು ಊಟಿ. 3ನೇ ದಿವಸ ಇವತ್ತು ಹಾಲ್ಟು. ಈ ಶೋಲಿಯಾರ್ ಡ್ಯಾಮ್ ಕೆಳಗಡೆ ನೀಟಾಗಿ ಪಾರ್ಕ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಉಳ್ಕೊಂಡಿರೋದು ಇದೇ ಹೋಟೆಲ್ ನೋಡಿ, ಹೋಟೆಲ್ ಪ್ಯಾರಡೈಸ್ ಅಂತ. ಒಂಥರ ಮೇನ್ ರೋಡ್ಗೆ ಇದೆ. ಹಿಂಗೆ ಹಿಡ್ಕೊಂಡು ಜಸ್ಟ್ ಒಂದು ಕಣ್ಣು ಹಾಯಿಸಿದ್ರೆ ಸಾಕು, ಇದು ಡ್ಯಾಮು. ಬೈಕ್ ಸೈಡಿಗಿಟ್ಟು ಒಂಚೂರು ಒರೆಸ್ದೆ, ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಹೊರಡೋದೆ. ಪ್ಯಾರಡೈಸ್ ವ್ಯೂ ಸ್ಟೇ ಅಂತ. ಬನ್ನಿ ಯಾವ ಥರ ಇದೆ ಒಂದು ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಹಾಕೊಳ್ಳೋಣ. ಅಂದರೆ ಹೇಳ್ಕೊಳ್ಳೋ ಥರ ಇಲ್ಲ, ಓಕೆ, ಎಮರ್ಜೆನ್ಸಿಗೆ ಸ್ಟೇ ಮಾಡ್ಬೋದು. ನಮ್ಮದು ಫುಲ್ ಅಂಡರ್ಗ್ರೌಂಡಲ್ಲಿ ಸಿಕ್ಬಿಟ್ಟಿದೆ ರೂಮು. ನೋಡಿ ಈ ಥರ ಇದೆ ರೂಮು, ಓಕೆ ಎಮರ್ಜೆನ್ಸಿಗೆ. ಬಟ್ ಏನಂದರೆ ನಾವು ಕೊಟ್ಟಿರೋದು ಬರೀ 2700, 4 ಜನಕ್ಕಂತೆ, ಚಿಕ್ಕದಿಲ್ಲ ಇಲ್ಲಿ. ಸೊ ಹಾಗಾಗಿ ಓಕೆ, ವರ್ತಾಗಿದೆ. ನೋಡಿ ನಮ್ಮ ಕಿಟಕಿಯಿಂದ ಶೋಲಿಯಾರ್ ಡ್ಯಾಮ್ ಕಾಣಿಸುತ್ತೆ. ಸೊ ಇದೊಂದು ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಬಟ್ ಮಿಕ್ಕಿದೆಲ್ಲ ಓಕೆ. ನಮ್ಮ ಪ್ರಯಾಣ ಶುರು ಆಯಿತು. ಫಸ್ಟು ಡೆಸ್ಟಿನೇಷನ್ ಇವಾಗ ಪೊಲ್ಲಾಚಿ, 80 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅಲ್ಲಿ ಬೋರ್ಡ್ ಇತ್ತು 80 ಕಿಲೋಮೀಟ್ರ್ ಅಂತ. ಅಲ್ಲಿ ಹೋಗಿ ತಿಂಡಿ ತಿಂದು ಮತ್ತೆ ಕಂಟಿನ್ಯೂ. ಬೆಳಗ್ಗೆ ಟೈಮ್ ಆಗಿದೆ 7 ಗಂಟೆ 6 ನಿಮಿಷ. ನಿನ್ನೆ ನಾವು ನೆನ್ನೆವರೆಗೂ ಕವರ್ ಮಾಡಿದ್ದು 494 ಕಿಲೋಮೀಟ್ರ್. ಸನ್ರೈಸ್ ನೋಡ್ಬೇಕು ಎಲ್ಲಾದರೂ ಸಿಗುತ್ತಾ ಅಂತ. ನಾವು ಉಳ್ಕೊಂಡಿದ್ದು ಒಂದು ತುಂಬ ಚೆನ್ನಾಗಿದ್ದಿದ್ದು ಏನಂದರೆ ಜಸ್ಟ್ ಡ್ಯಾಮ್ ಅಪೋಸಿಟೇ, ಅದೊಂದು ಚೆನ್ನಾಗಿತ್ತು. ಆಮೇಲೆ ಓಕೆ, ಎಮರ್ಜೆನ್ಸಿಗೆ ಸ್ಟೇ ಚೆನ್ನಾಗಿತ್ತು. ಬಂತು ನೋಡಿ ಇವಾಗ ಡ್ಯಾಮ್, ಶೋಲಿಯಾರ್ ಡ್ಯಾಮ್. ಸೂರ್ಯನು ವೆಲ್ಕಮ್ ಮಾಡ್ದ. ಅದೇನು ಲಾರಿ ನೆನೆಯಿಂದ ಅಲ್ಲೇ ನಿಂತಿದೆ ಅಮ್ಮ, ಒಂದು ವಿಸಿಟ್ ಕೊಡೋಣ? ಬೇಡವಾ? ಬೇಡಲ್ಲ. ಸನ್ರೈಸ್ ಆಗೋಗಿದೆ, ಬೆಳಿಗ್ಗೆ ಬೇಗ ಬಂದಿದ್ದರೆ ಸನ್ರೈಸ್ ಸಿಗ್ತಾಯಿತ್ತು. ಇದೇ ಡ್ಯಾಮು.
ಅದೇನು ಲಾರಿ ನೆನೆಯಿಂದ ಅಲ್ಲೇ ನಿಂತಿದೆ. ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿ ಪೊಲ್ಲಾಚಿ ಕಡೆ. ಸೇಮ್ ರೂಟು. ಸೊ ಅಂಥ ಏನು ಕವರ್ ಮಾಡಲ್ಲ ನಾನು, ಓನ್ಲಿ ಘಾಟ್ ಮಾತ್ರ ಕವರ್ ಮಾಡ್ತೀನಿ. ಯಾಕಂದರೆ ಆಲ್ರೆ ನೆನ್ನೆ ತುಂಬ ಕವರ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಒಂದು ಕಡೆ ಸುಮಾರು ಫೋಟೋಗ್ರಫಿ ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಮಂಜು ಮಧ್ಯ ಈ ಒಂದು ವ್ಯಾಲಿ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಲ್ಲಿ ಹುಡುಗರು ಸಿಕ್ಕಿದ್ರು, ಅವರು ಮಧುರೈ ಅಲ್ಲಿ ಓದ್ತಾ ಇರೋ ಹುಡುಗರು. ಒಳ್ಳೆ ಫೋಟೋಗ್ರಫಿ ಮಾಡಿದ್ರು ಪಾಪ. ಅವ್ರ ಐಫೋನಲ್ಲಿ ಫೋಟೋ ತೆಗೆದು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿದ್ವಿ, ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಜನ ನೋಡಿ ಎಲ್ಲ ಕೆಲಸಕ್ಕೆ ಹೊರಟಿದ್ದಾರೆ. ಚಳಿ ಇದೆ. ವಾಲ್ಪ್ರಾಯಲ್ಲಿ ಏನಿದೆ ನೋಡೋಕ್ಕೆ ಅಂತ ಯಾರಾದರೂ ಅಂದ್ಕೊಂಡ್ರೆ, ಈ ವ್ಯಾಲಿ, ಈ ಟೀ ಎಸ್ಟೇಟು, ಈ ರೋಡು ಇದೇ ಇಲ್ಲಿರೋ ಬ್ಯೂಟಿ. ಅದಕ್ಕೆ ಬಿಟ್ಟರೆ ಮತ್ತಿನ್ನೇನು ನಿಮಗೆ ನೋಡೋಂಥದ್ದಿಲ್ಲ. ವ್ಯಾಲಿನೇ ಇಲ್ಲಿ ಇರೋ ಸುಂದರತೆ ಇದು. ಸಣ್ಣ ಪುಟ್ಟ ಫಾಲ್ಸ್ಗಳು ಸಿಗುತ್ತೆ, ಬಟ್ ಏನಂದರೆ ವ್ಯಾಲಿ ಬ್ಯೂಟಿ ತುಂಬ ಚೆನ್ನಾಗಿರುತ್ತೆ. ಅದೇ ನಿಮಗೆ ನೋಡೋಕ್ಕೆ ಸಿಗೋಂಥದ್ದು ಜಾಗ ಇಲ್ಲಿ ವಾಲ್ಪರೈ. ವಾ 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 ಏನು ಚೆನ್ನಾಗಿದೆ ಗೊತ್ತಾ. ಮುಂಜಾನೆ ಮಂಜಲ್ಲಿ ತಂಪಲ್ಲಿ ಓ ಒಲವೇ ನೀನಿಲ್ಲಿ, ಹುಡುಕಾಟ ಇನ್ನೆಲ್ಲಿ, ದರ 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 ದರ. ಹುಡುಗರು ಆಟ ಆಡ್ತಾ ಇದ್ದಾವೆ, ರೆಡಿ ಮಾಡ್ತಾ ಇದ್ದಾವೆ. ಇಂಥ ಚಳಿಯಲ್ಲಿ ಫುಟ್ಬಾಲ್ ರೆಡಿ ಆಗ್ತಾ ಇದೆ. ಎಷ್ಟು ಚೆಂದ ಇದೆ ಇದು. ಬಾ ಪೊಲ್ಲಾಚಿ ಇನ್ನು 65 ಕಿಲೋಮೀಟರ್ಸ್ ನೋಡಿ. ಎಲ್ಲ ಬೈಕರ್ದು ಅದೇ ಒಂದು, ಸುಮ್ಮನೆ ಓಡಾಡ್ಕೊಂಡು ಸುತ್ತಾಕೊಂಬರ್ತಾ ಇರೋದು. ವಾಹ್, ನಿಜವಾಗ್ಲೂ ಈ ವ್ಯಾಲಿಯಲ್ಲಿ ಓಡಾಡೋದೇ ಒಂದು ಖುಷಿ. ಏನು ನೋಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದರೆ ಅದೇ ಒಂಥರ ಖುಷಿ. ಹೆಂಗಿದೆ ನೋಡಿ ರೋಡ್ ನೋಡಿ. ಅಬ್ಬಾ, ತುಂಬ ಚೆನ್ನಾಗಿದೆ. ವ್ಯಾಲಿ ಎಷ್ಟು ನೋಡಿದ್ರೂ ಸಾಲ್ತಾ ಇಲ್ಲ. ಎಲ್ಲೆಲ್ಲಿ ಮತ್ತೆ ಒಂದು ಸ್ವಲ್ಪ ನಿಲ್ಲಿಸ್ಬೇಕು ಅನ್ಸುತ್ತೋ ಅಲ್ಲೆಲ್ಲ ನಿಲ್ಸ್ಕೊಂಡು ಬರ್ತಾ ಇದ್ದೀವಿ ನೋಡಿ. ನಮ್ಮ ಸಾರಥಿ ಇಲ್ಲಿ ನಿಂತ್ಕೊಂಡಿದೆ ನೋಡಿ, ಯಾವ ಥರ ಇದೆ ವ್ಯಾಲಿ. ಇಲ್ಲಿ ಒಂದು ಬಾಲಾಜಿ ಟೆಂಪಲ್ 7 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಇಲ್ಲೊಬ್ಬರು ಯಜಮಾನ್ರಿಗೆ ಕೇಳಿದೆ, ಚೆನ್ನಾಗಿದೆ ಹೋಗಿ ಅಂದರು. ಅದಕ್ಕೆ ಸರಿ ಹೊರಟಿದ್ದೀವಿ. 7 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ ಬೋರ್ಡು, ಅವರು ಹೇಳಿದ್ದು 9 ಕಿಲೋಮೀಟ್ರ್ ಅಂತ. ನೋಡೋಣ. ಮೇಲೇನೆಂದರೆ ಒಳ್ಳೆ ವ್ಯಾಲಿ ಮಧ್ಯೆ ಇರೋದ್ರಿಂದ ಸ್ವಲ್ಪ ಇಷ್ಟ ಆಗ್ತಾಯಿದೆ, ಹೋಗೋಣ ಅಂತ ನೋಡ್ಬಿಟ್ಟು. ಇಲ್ಲಿ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಬಾ ಬಾ ಬಾ. ಏನು ನಂಗೆ ಕರೆದಿದ್ದ? ನೋಡೋಣ. ಬಾಲಾಜಿ ಟೆಂಪಲ್ ಅಂತೆ. 14 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಇವಾಗ ಕಾಣಿಸೋದ್ವಲ್ಲ ಎಷ್ಟೊತ್ತಾದ್ಮೇಲೆ ಹಸುಗಳು. ಥ್ಯಾಂಕ್ಸ್ ಅಣ್ಣ. ನೋಡೋಕೆ ರೆಡಿ ಇಲ್ಲ.
ಏನ್ರಿ ಇದು? ವಾ ವಾ, ವಾಟ್ ಎ ವ್ಯೂ. ನವಿಲೆ 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 ನೋಡು, ಅಲ್ಲ ನವಿಲೆ ನೋಡು. ಹೆಂಗಿದೆ ಅಲ್ಲ ಅಪ್ಪ, ಎಷ್ಟು ಫೋಟೋ ತೆಗೆದ್ರೂ ಸಾಲ್ತಾ ಇಲ್ಲ ನೋಡಿ. ಎಲ್ಲ ಒಂಥರ ಬಿಸಿಲು ಕಿರಣಗಳು ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯಾಲಿ. ಈ ಸೂರ್ಯನ ಕಿರಣಗಳು ಬಿದ್ದಿದ್ದು ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾ ವಾ ವಾ, ಏನು ಚೆನ್ನಾಗಿದೆ ರೀ. ಮೈ ಗಾಡ್. ಬಾಲಾಜಿ ಟೆಂಪಲ್. ಇದೊಂದು ಅರ್ಧ ಕಿಲೋಮೀಟ್ರು ಫುಲ್ ಆಫ್ ರೋಡಿಂಗ್ ಇತ್ತು. ಅದಕ್ಕೆ ಮೇಡಮ್ಗೆ ಇಳಿಸ್ಬಿಟ್ಟೆ, ಯಾಕಂದರೆ ಒಂದೆರಡು ಕಡೆ ಸ್ಲಿಪ್ ಆಗ್ತಾಯಿತ್ತು. ಆಮೇಲೆ ಸುಮ್ಮನೆ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಒಂಥರ ಚೆನ್ನಾಗಿದೆ ಲೊಕೇಶನ್ನು, ನೋಡ್ಬೇಕು ದೇವಸ್ಥಾನ ಯಾವ ಥರ ಇದೆ. ಆಲ್ರೆಡಿ ಟೂರಿಸ್ಟ್ ಜನ ಬಂದುಬಿಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲೇ ನಿಲ್ಲಿಸ್ಬೇಕು ಅಂತ ಕಾಣುತ್ತೆ. ಸೊ ಅಲ್ಲಿ ನಮ್ಮ ಗಾಡಿ ನಿಲ್ಲಿಸಿದ್ದೀವಿ, ನಿಲ್ಲಿಸ್ಬಿಟ್ಟು ಇವಾಗ ಹೊರಟಿದ್ದೀವಿ. ಏನು ಮೇಲಿದೆ ಅಂತ ಇಲ್ಲಿ ಪಾರ್ಕಿಂಗಲ್ಲಿ ಒಬ್ಬರು ಜ್ಞಾನಿಗಳು ಸಿಕ್ಕರು. ಅವರು ಪಾರ್ಕಿಂಗ್ ಇನ್ಚಾರ್ಜ್ ಇದ್ದಾನೆ, ಸೆಕ್ಯೂರಿಟಿ. ಆದರೆ ಅವನು ಹೇಳ್ತಾ ಇರೋ ಈ ಕಬೀರ ವಾಣಿಗಳು, ಆಮೇಲೆ ರಾಮಚರಿತ ಮಾಸ, ಆಮೇಲೆ ರಾಮಾಯಣ ಅಂತೆ, ತುಂಬ ತಿಳ್ಕೊಂಬಿಟ್ಟಿದ್ದಾರೆ. 38 ವರ್ಷದಿಂದ ಇಲ್ಲೇ ಇದ್ದಾರಂತೆ ಅಪ್ಪ. ಇದು ಯಾವುದೋ ಕಲ್ಕತ್ತಾ ಕಂಪನಿಯವ್ರದ್ದು ಮಾಡಿರೋ ದೇವಸ್ಥಾನ ಅಂತ ಇದು, ಬಾಲಾಜಿ ಟೆಂಪಲ್. ಬನ್ನಿ ನೋಡೋಣ ಹೆಂಗಿರುತ್ತೆ. ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ದೇವಸ್ಥಾನ ಇನ್ನೂ ಕಾಣಿಸ್ತಾ ಇಲ್ಲ, ಮುಖ ಇಲ್ಲೇ ಇದೆ ಅಂದರೆ. ಏನೋ ಗಂಟೆ ಶಬ್ದ ಕೇಳಿಸ್ತಾ ಇದೆ. ಇದೇ ಬಾಲಾಜಿ ಟೆಂಪಲ್. ಇದೆ ಲೊಕೇಶನ್ ಮಾತ್ರ ಸೂಪರ್ ಟೆಂಪಲ್. ದೇವಸ್ಥಾನ ದರ್ಶನ ಮಾಡ್ಕೊಂಡು ಇವಾಗ ಮುಂದೆ ಹೊರಟ್ವಿ. ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದೆ, ಹಂಗಾಗಿ ಕಷ್ಟ ಅನ್ನಿಸ್ತಾ ಇದೆ. ಜನ ತುಂಬ ಬರ್ತಾರಪ್ಪ ಇಲ್ಲಿ ನೋಡಿ. ನಿಧಾನಕ್ಕೆ ಹೋಗಬೇಕು. ಸ್ವಲ್ಪ ಲಗೇಜು
ಒಂದು ಕಡೆ ಹಿಡಿತು ಒಂಚೂರಲ್ಲಿ. ಕೆಳಗಡೆ ಹೋದರೆ ಅಲ್ಲಿಂದ ಚೆನ್ನಾಗಿದೆ ರೋಡು, ಇಲ್ಲಿಂದ ಇಷ್ಟು ಮಾತ್ರ ಸರಿ ಇಲ್ಲ. ಕೆಲವರು ನಡ್ಕೊಂಬರ್ತಾಯಿದ್ದಾರೆ, ಯಾಕೋ ಸಹವಾಸ ಬೇಡ ಅಂತ. ಮೈ ಗಾಡ್, ಇದು ಹಳೆ ಬ್ರಿಡ್ಜು. ಚರ್ಚು ಚೆನ್ನಾಗಿದೆ. ಜನ ಜಾತ್ರೆ. ಫುಲ್ ಜನ ಜಾತ್ರೆ ಇದೆ. ವಾಟರ್ಫಾಲ್. ನಾವು ಇಳಿತಾ ಇದ್ದೀವಿ ಕೆಳಗೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಯಾಕೋ. ಭಾನುವಾರ ಇಲ್ಲ, ಇವತ್ತು ಶನಿವಾರ ಅಲ್ಲ, ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಮೇಲೆ ಹೋಗೋ ಟ್ರಾಫಿಕ್ ಜಾಸ್ತಿ ಇದೆ. ಆಮೇಲೆ ಈ ವಾಲ್ಪ್ರಾಯ್ಗೆ 40 ಹೇರ್ ಪಿನ್ ಬೆಂಡ್ ಅಂದರೆ ಎಷ್ಟು ದೊಡ್ಡದಿರಬೇಕು. ಈಗ ಕಡಂಬರೈ ಪೊಲ್ಲಾಚಿ, ಕಡಂಬರೈ 140. ಇಲ್ಲಿಗೆ ಹೇರ್ ಪಿನ್ ಬೆಂಡ್ ಕರ್ವ್ಗಳು ಎಲ್ಲ ಮುಗೀತು. ಈಗೇನಿದ್ರು ನಾರ್ಮಲ್ ರೋಡು. ಮತ್ತೆ ಅಲ್ಲಿ ಊಟಿಯಲ್ಲಿ ಮತ್ತೆ ಶುರು ಆಗುತ್ತೆ ಅಮ್ಮ, ಅದು ಹಂಗೆ ಫುಲ್ ಕರ್ವೆ. ಟೈಮ್ ಆಗಿದೆ 11 ಗಂಟೆ. 40 ಹೇರ್ ಪಿನ್ಗಳು ದಾಟ್ಕೊಂಡು ಇವಾಗ ಕೆಳಗೆ ಪೊಲ್ಲಾಚಿಗೆ ರೀಚ್ ಆಗ್ತಾ ಇದ್ದೀವಿ. ಪೊಲ್ಲಾಚಿ ಅಂದರೆ ಅಳಿಯಾರ್ ಡ್ಯಾಮ್. ಅದಾದಮೇಲೆ ಮತ್ತೆ ನೆನ್ನೆ ಸೇಮ್ ರೂಟಲ್ಲಿ ವಾಪಸ್ಸು. ಸೇಮ್ ರೂಟಲ್ಲಿ ಹೋಗೋಕ್ಕೆ ಬೋರ್ ಆಗುತ್ತೆ, ಬಟ್ ಏನು ಮಾಡೋದು, ಬೇರೆ ಆಪ್ಷನ್ ಇರಲಿಲ್ಲ. ಇದೇ ಆಪ್ಷನ್ ಇತ್ತಿದು, ಹಾಗಾಗಿ ಮತ್ತೆ ಅದರಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ. ಇಲ್ಲಿಗೆ ವಾಲ್ಪರೈ ಅಣ್ಣಾಮಲೈ ಟೈಗರ್ ರಿಸರ್ವ್ ಮುಗೀತು. ಈಗ ಊರಿಗೆ ಬಂದ್ವಿ. ಎಲ್ಲ ಇ ಪಾಸ್ ಚೆಕ್ ಮಾಡಿಬಿಟ್ಟು ಆಮೇಲೆ ಗಾಡಿಗಳು ಬಿಡೋದು. ಓ ಮೈ ಗಾಡ್, ಕ್ಯೂ ನೋಡ್ರಿ. ನೆನ್ನೆ ಇದ್ರದ್ದು 10% ಇರಲಿಲ್ಲಪ್ಪ. 2 ವೀಲರ್ಗೆ ಮಾತ್ರ ಹಂಗೆ ಸ್ಟ್ರೈಟ್ ಬಿಡ್ತಾ ಇದ್ದಾರೆ. ಕಾರ್ನವರೆಲ್ಲ ಕ್ಯೂ ಅಲ್ಲಿ ಬರಲೇಬೇಕು. ನೋಡಿ ಯಾರು ಹೆಂಗೆ ಇವತ್ತು ಆತಪ್ಪ ಆಗ್ಬಿಟ್ಟು ಬರ್ತಾವಲ್ಲಪ್ಪ. ನಾವೀಗ ಪೊಲ್ಲಾಚಿ ಸಿಟಿಗೆ ಬಂದ್ವಿ. ಟ್ರಾಫಿಕ್ ಶುರು ಆಯಿತು. ಟ್ರಾಫಿಕ್. ಇಲ್ಲಿ ಮಾಧವ ಹೋಟ್ಲಲ್ಲಿ ಮೃಷ್ಟಾನ್ನ ಭೋಜನ ಆಯಿತು. ಯಾಕಂದರೆ ಬಂದಾಗ 12:20 ಆಗಿತ್ತು, 12:15 ಆಗಿತ್ತು. ಮತ್ತು ಸುಮ್ಮನೆ ಯಾಕೆ ಮತ್ತೆ ಅಲ್ಲಿ ಹುಡ್ಕೋದು, ಹೆಂಗೋ ಅದೇ ಹೋಟ್ಲ್ ಮುಂದ್ಗಡೆಯಿಂದನೇ ಹೋಗ್ತಾಯಿದ್ವಿ. ಸರಿ ಅಂದ್ಬಿಟ್ಟು ಅವರು ಮೊಸರನ್ನ ತಿಂದರು, ನಾನು ಊಟ ಮಾಡಿದೆ. ಇವಾಗ ಇಲ್ಲಿಂದ ಸದ್ಗುರು ಆಶ್ರಮ ಈಶಾ ಫೌಂಡೇಶನ್ 66 ಕಿಲೋಮೀಟ್ರ್, 1.5 ಗಂಟೆ ಜರ್ನಿ ತೋರಿಸ್ತಾ ಇದೆ. ಈ ಲೆಕ್ಕದಲ್ಲಿ ತುಂಬ ರಶ್ ಇರ್ಬೋದು ರೋಡು, ನೋಡೋಣ. ಇಲ್ಲಿಂದ ಕೊಯಂಬತ್ತೂರು ಇನ್ನೂ ಜಸ್ಟ್ ಬರೀ 20 ಕಿಲೋಮೀಟ್ರ್ ಇದೆ ಅಷ್ಟೇ. ಪೊಲ್ಲಾಚಿ ಕೊಯಂಬತ್ತೂರು ತುಂಬ ಹತ್ತಿರ ಇದೆ. ಆಮೇಲೆ ಇದು ಹೈವೇ ರೋಡ್, ಇದು ಡಬಲ್ ರೋಡು. ಆರಾಮಾಗಿ ಹೋಗ್ತಾ ಇದ್ದೀವಿ. ಈ ಈಶಾ ಫೌಂಡೇಶನ್ ನಮ್ಮ ಲಿಸ್ಟಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ನಾವು ಅತಿರಾಪಲ್ಲಿ ಆ ಕಡೆ ಕೇರಳಗೆ ಇಳಿದು ಅಲ್ಲಿಂದ ಮತ್ತೆ ವಾಪಸ್ಸು ಊಟಿ ಇತ್ತು. ಬಟ್ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಈ ಕಡೆಯಿಂದ ಮಾಡಿರೋದ್ರಿಂದ ಸರಿ ಯಾಕೆ ಒಂದು ಸರಿ
ವಿಸಿಟ್ ಕೊಡಬಾರ್ದು ಅಂತ ಚೇಂಜ್ ಮಾಡಿದ್ವಿ. ಟೈಮ್ ಆಗಿದೆ 1:15. ಊಟ ಮುಗಿಸಿ ಒಂದು 10 ನಿಮಿಷ ಆಯಿತು ಹೊರಟು. ಇನ್ನು ನಮಗೆ 1 ಅವರ್ ಜರ್ನಿ ತೋರಿಸ್ತಾ ಇದೆ. ಸುಮಾರು ಹೊತ್ತು ಆದಮೇಲೆ ಇವಾಗ ಒಂದೆರಡು ಕಡೆ ಆಶ್ರಮದ ಬೋರ್ಡ್ ಕಾಣಿಸ್ತು. ಅಂದರೆ ಇಷ್ಟು ಕಿಲೋಮೀಟ್ರ್ ಅಂತ, ಈಶಾ ಯೋಗ ಸೆಂಟ್ರ್ ಅಂತೆ. ಇನ್ನು ನಮ್ಮ ಜರ್ನಿ 10 ಕಿಲೋಮೀಟ್ರ್ ಇದೆ. ಇಲ್ಲೆಲ್ಲ ರೈಟ್ ತಗೋಬೇಕಂತ ತೋರಿಸ್ತಾ ಇದೆ. ಇನ್ನೊಂದು 2 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬಹುಶಃ ಇಲ್ಲಿಂದ ಶುರು ಆಯಿತು ಅಂತ ಕಾಣುತ್ತೆ. ಇಲ್ಲಿ ಎದುರಿಗೆ ಕಾಣಿಸ್ತಾ ಇರೋದೇ ಶಿವನ ವಿಗ್ರಹ. ಅಂದರೆ ನಾವು ಬ್ಯಾಕಿಂದ ಎಂಟ್ರಿ ಆಗ್ತಾಯಿದ್ದೀವಿ. ಅಲ್ಲಿ ನೋಡಿ, ಎತ್ತಿನ ಗಾಡಿಯೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬೈಲಿರೋದ್ರಿಂದ ಏನೂ ಗೊತ್ತಾಗ್ತಾ ಇಲ್ಲ. ನಾನು ಅಲ್ಲೆಲ್ಲ ಕ್ಯೂ ನೋಡಿಬಿಟ್ಟು ಇನ್ನು ಎಷ್ಟೊತ್ತು ಕಾಯಬೇಕಪ್ಪ ಅಂದ್ಕೊಂಡಿದ್ದೆ. 10 ರೂಪಾಯಿ ಎಂಟ್ರಿ ಫೀಸ್ ತಗೊಂಡ್ರು. ಇದೇ ನೋಡಿ ಶಿವನ ಮೂರ್ತಿ. ಬಾ ಹಂಗಾದ್ರೆ ಚಿಕ್ಕಬಳ್ಳಾಪುರದ್ದು ಹೆಂಗಿದೆಯೇನಪ್ಪ? ಇಷ್ಟು ದೊಡ್ಡದಿರುತ್ತೆ ಅಂತೀಯ? ಅಲ್ಲ, ಓಕೆ, ಚೆನ್ನಾಗಿದೆ ನೋಡಿ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆಯಲ್ಲ. ಜೈ ಈಶ್ವರಾಯ ನಮಃ. ಏನು? ಈಗ ನಮ್ಮ ಮುಂದಿನ ಪ್ರಯಾಣ ಕೂನೂರು ಕಡೆಗೆ. ಇನ್ನು 92 ಕಿಲೋಮೀಟ್ರು, 3 ಗಂಟೆ ಜರ್ನಿ ತೋರಿಸ್ತಾ ಇದೆ. ಟೈಮ್ ಆಗಿದೆ 3 ಗಂಟೆ. 6 ಗಂಟೆಗೆ ಹೋಗ್ತೀವಿ. ಆ ಕಡೆಯಿಂದ ಎಂಟ್ರಿ ಆಗಿ ಈ ಕಡೆಯಿಂದ ಎಕ್ಸಿಟ್ ಮಾಡಿದ್ದಾರೆ. ಬಾ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇನ್ನು ನಮ್ಮ ಜರ್ನಿ ಇಲ್ಲಿಂದ 1 ಗಂಟೆ 50 ನಿಮಿಷ ತೋರಿಸ್ತಾ ಇದೆ. 54 ಕಿಲೋಮೀಟ್ರ್. 54 ಕಿಲೋಮೀಟ್ರಿಗೆ 1.5 ಗಂಟೆ. ಅಂದರೆ ಟ್ರಾಫಿಕ್ ಹೆಂಗಿರ್ಬೋದು ಯೋಚನೆ ಮಾಡಿ. ನೀಟಾಗಿದ್ದರೆ 1 ಅವರ್ ಹೊಡ್ಕೊಂಡು ಹೋಗ್ಬೋದು. 2 ಅವರ್ಸ್ ಅಂದರೆ ಡಬ್ಬಲ್. ಈ ಲೆಕ್ಕದಲ್ಲಿ 1 ಅವರ್ಗೆ 25 ಕಿಲೋಮೀಟ್ರ್ ಮಾತ್ರ ಓಡ್ಸೋಕ್ಕಾಗತ್ತೆ ಅಂತ. எண்டிசை வாய்மையால் ஆண்டோமா இல்லையா எங்கட்கும் நரிகளால் தொல்லையா புலியை மறைகிறது ನಾವೀಗ ಮೆಟ್ಟುಪಾಳ್ಯಮಲ್ಲಿದ್ದೀವಿ. ಮೆಟ್ಟುಪಾಳ್ಯಮಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ವಿ, ಕಾಫಿ ಬ್ರೇಕು. ಯಾಕಂದರೆ ಈಶಾ ಫೌಂಡೇಶನಿಂದ ಮೆಟ್ಟುಪಾಳ್ಯಂ ಬರೋವರೆಗೂ ಇದೇ ಥರ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಜಾಮ್ ಇದೆ. ಅದು ಕೊಯಮತ್ತೂರು ಔಟ್ಸ್ಕರ್ಟು ಅದು ಇದೆಲ್ಲ ದಾಟ್ಕೊಂಡು ಬರೋಷ್ಟರಲ್ಲಿ 2 ಅವರ್ಸ್ ಆಗೋಯ್ತು. ಇನ್ನು ಈಗ ನಮ್ಮ ಪ್ಲೇಸ್ ಇರೋದು 29 ಕಿಲೋಮೀಟರ್, ಬಟ್ 1 ಅವರ್ 15 ಮಿನಿಟ್ಸ್ ತೋರಿಸ್ತಾ ಇದೆ. ಅಂದರೆ ಇದೇ ಥರ ಟ್ರಾಫಿಕ್ ಇರಬೇಕು, ಅದಕ್ಕೆ ತುಂಬ ಲೇಟ್ ಅಂತ ತೋರಿಸ್ತಾ ಇದೆ. ನೋಡಿ, ಉದ್ದಕ್ಕೂ ಇದೆ ಜಾಮ್. ಮೆಟ್ಟುಪಾಳ್ಯ ಮೇಲೆ ದಾಟ್ಕೊಂಡು ಈಗ ಒಂಚೂರು ಆಚೆ ಬಂದ್ವಿ, ಔಟ್ಸ್ಕರ್ಟು. ಈಗ ಸ್ವಲ್ಪ ಟ್ರಾಫಿಕ್ ಏನೋ ರಿಲೀಫ್ ಅನ್ನಿಸ್ತಾ ಇದೆ, ಬಟ್ ಇದು ಎಷ್ಟು ದೂರ ಇದೆ ಹಿಂಗೆ ಗೊತ್ತಿಲ್ಲ. ಯಾಕಂದರೆ ಏನಾಗ್ಬಿಡುತ್ತೆ, ಮತ್ತೆ ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ಇನ್ನೂ ಜಾಮು ಇರ್ಬೋದು. 29 ಕಿಲೋಮೀಟ್ರಿಗೆ 1.5 ಗಂಟೆ ತೋರಿಸ್ತಾ ಇದೆ. ಇದು ಯಾಕಂತ ಗೊತ್ತಿಲ್ಲ. ಜಸ್ಟ್ 29 ಕಿಲೋಮೀಟರ್ಸ್. ಕ್ಲೈಮೇಟ್ ಫುಲ್ ಕ್ಲೌಡಿ ಆಗಿಬಿಟ್ಟಿದೆ. ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲು ಸಿಕ್ಕಿತ್ತು. ಆಮೇಲೆ ಇವತ್ತು ನಮ್ಮ ರೈಡ್ ಹೆಂಗೆ ಅಂದರೆ, ಬೆಳಗ್ಗೆಲ್ಲ ಇಡೀ ನೇಚರಲ್ಲಿ ಓಡಾಡಿದ್ವಿ. ಹಾಫ್ ಡೇ ಫುಲ್ಲು ಟ್ರಾಫಿಕಲ್ಲಿ, ಅರ್ಧ ಅದು ಅರ್ಧ ಇದು ಆಯಿತು. ಬಹುಶಃ ಇಲ್ಲೇ ಈ ಪಾಸ್ ತೋರಿಸ್ಬೇಕಾ ಹೇಗೆ?
ಸೊ ಇಲ್ಲಿಂದ ಅಫಿಷಿಯಲ್ ಆಗಿ ಹೇರ್ ಪಿನ್ ಬೆಂಡ್ ಶುರು ಆಯಿತು. ಅಲ್ಲಿ ಫಸ್ಟ್ ಹೇರ್ ಪಿನ್ ಬ್ಯಾಂಡ್ ಕರ್ ಗೋ ಸ್ಲೋ ಬಿ ಕಾಶಿಯಸ್ ಅಂತ ಒಂದು ಸೈನ್ ಬೋರ್ಡ್ ನೋಡಿದೆ. ಸೊ ಇದಕ್ಕೆ ಎಷ್ಟು ಹೇರ್ ಪಿನ್ ಬೆಂಡ್ ಕರ್ವ್ ಇದವೋ ಗೊತ್ತಿಲ್ಲ. ಆದರೆ ಇದು ಅಷ್ಟು ಡೇಂಜರ್ ಇಲ್ಲ ಅಂದ್ಕೊಳ್ತೀನಿ. ಅದು ದಿಂಬಮ್ ಮತ್ತು ವಾಲ್ಪ್ರ ಇದ್ದಷ್ಟು ಅಷ್ಟು ಇಲ್ಲ ಅಂದ್ಕೊಳ್ತೀನಿ, ಯಾಕಂದ್ರೆ ಮರ್ತಿದ್ದೀನಿ. ಆದರೂ ಅಷ್ಟೊಂದು ನ್ಯಾರೋ ರೋಡ್ ಇಲ್ಲ ಅಂದ್ಕೊಂಡಿದ್ದೀನಿ. ಯಾರೋ ಅಯ್ಯಪ್ಪ ಸ್ವಾಮಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಾ 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 ಬಾ. ಟ್ರಾಫಿಕ್ ಜಾಮ್ ಇನ್ನು ಊಟಿ ಫಾರೆಸ್ಟ್, ಊಟಿ ಘಾಟ್. ಅದು ಯಾವುದೋ ಒಂದು ಗಾಡಿ ಉಜ್ಜಿದೆ. ಒಂದು ಗಾಡಿ ಉಜ್ಜಿರೋದ್ರಿಂದ ಇಡೀ ಉದ್ದಕ್ಕೂ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅಬ್ಬಾ, ಊಟಿ ಚಳಿ ಭಯಾನಕ ಇದೆ. ನಾವು ಸೇರೋ ಜಾಗ ಇನ್ನೂ 7 ಕಿಲೋಮೀಟ್ರ್ ಇದೆ, 7.5 ಕಿಲೋಮೀಟರ್ಸ್. ಸಿಕ್ಕಾಪಟ್ಟೆ ಇದೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಇದೆ. ಆಮೇಲೆ ಒಂದು ಗಾಡಿ ಏನಾದರೂ ಕೆಟ್ಟೋಗ್ಬಿಟ್ರೆ ಫುಲ್ಲು ಜಾಮ್ ಆಗ್ತಾಯಿದೆ. ಸೊ ಹಂಗೂ ಹಿಂಗೂ ಹೆಂಗೋ ತಪ್ಪಿಸ್ಕೊಂಡು ಬಂದ್ವಿ. ಇನ್ನೊಂದು 7 ಕಿಲೋಮೀಟ್ರ್ ಹೋಗ್ಬಿಟ್ರೆ ಇವತ್ತಿನ ನಮ್ಮ ರೈಡು ಮುಗಿಯತ್ತೆ. ಹರಸಾಹಸ ಪಟ್ಕೊಂಡು ಅಂತೂ ಇಂತೂ ಊಟಿ ಘಟ್ಟ ಹತ್ತಿ ನಮ್ಮ ರೂಮೆಲ್ಲ ಹುಡುಕೋಷ್ಟರಲ್ಲಿ ಕತ್ಲಾಗೋಯ್ತು. 7 ಕಾಲ ಆಯಿತು. ಟ್ರಾಫಿಕ್ ಎಷ್ಟಿತ್ತು ಅಂದರೆ ರಿಕಾರ್ಡ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಸೊ ಹಂಗಾಗಿ ಮತ್ತೆ ನಾಳೆ ಎಪಿಸೋಡಲ್ಲಿ ಸಿಗೋಣ. ನಾಳೆ ನಮ್ಮದು ಫೈನಲ್ ಡೇ ಜರ್ನಿ ಕೂನೂರಿಂದ ವಾಪಸ್ ನಮ್ಮ ಬೆಂಗಳೂರಿಗೆ. ಹೋಪ್ ಈ 3ನೇ ದಿವಸ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಮಗಂತೂ ಅರ್ಧ ದಿವಸ ಇಷ್ಟ ಆಯಿತು, ಅರ್ಧ ದಿವಸ ಟ್ರಾಫಿಕ್. ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಈಸ್ ಎ ಪಾರ್ಟ್ ಆಫ್ ಟ್ರಾವೆಲ್. ಸೊ ಟ್ರಾಫಿಕ್ಕನ್ನು ಎಂಜಾಯ್ ಮಾಡಿಕೊಂಡು ನಾವು ಕೂನೂರಿಗೆ ಬಂದು ಸೇರಿದ್ವಿ. ಥ್ಯಾಂಕ್ ಯು.